ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿದ್ಯುತ್ ವಾಣಿ. ನಾನು ರಿಕ್ಕಿ. ಅದರಲ್ಲಿ ಮುಖ್ಯವಾಗಿ ಈ ಬೇಸಿಗೆ ಬಂತು ಅಂದಾಗ ಕರೆಂಟ್, ವಿದ್ಯುತ್ತಿನ ಸಮಸ್ಯೆ. ಈಗ ಮೊನ್ನೆ ಹನ್ನೂರಿನಲ್ಲಿ ಕಾದಂತೂ ಕೂಡ ವೈರ್ಗಳನ್ನ ಕಟ್ ಮಾಡ್ಕೊಂಡು ಹೋಗಿದ್ದು, ಫೀಸ್ಗಳನ್ನ ಕಟ್ ಮಾಡ್ಕೊಂಡು ಹೋಗಿದ್ದು ಎಲ್ಲ ಸಾಕಷ್ಟಿದೆ. ನೀವಲ್ಲಿ ಹೇಳಿದ್ರಿ, ಒಂದು ಮೀಟಿಂಗ್ ಮಾಡಿ ಹೇಳಬೇಕಿತ್ತು ಹೆಂಗೆ ಕಟ್ ಮಾಡಿದ್ರಿ ಅಂತ. ಈಗ ರೈತನಿಗೆ ಅವನಿಂದ ದೇಶ ನಡೀತಿದೆ ಅಂತ ಹೇಳಿದ್ಮೇಲೆ ಒಮ್ಮೆ ಅವರನ್ನು ಕನ್ವಿನ್ಸ್ ಮಾಡೋದು ಅಥವಾ ಹೇಳುವಂಥ ಕೆಲಸ ಮಾಡ್ಬೋದಿತ್ತು ಅಧಿಕಾರಿಗಳು. ಹೌದು, ಮಾಡಲಿಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ಕರೆಂಟ್ ಹೋಸ್ಟಲ್ಲಿ ನಾವು ಸ್ಟ್ರೈಕ್ ಮಾಡಿದಾಗ 7 ಗಂಟೆಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳುತ್ತೆ 7 ಗಂಟೆ ಕರೆಂಟ್ ಕೊಡಿ ಅಂತ. ನೀವು ಅವ್ರಿಗೆ ಬರೆದು ನಾವು 7 ಗಂಟೆ ಕರೆಂಟ್ ಕೊಡೋಕ್ಕಾಗಲ್ಲ ಅಂತ ಹೇಳ್ಬೇಕು. ನೀವು ಅಲ್ಲಿ ಒಪ್ಕೊಂಬಂದು ನೀವು ನಮಗೆ 5 ಗಂಟೆ ಕೊಡೋದು, 2 ಗಂಟೆ ಕೊಡೋದು, 1 ಗಂಟೆ ಕೊಡೋದು, ಯಾಕೆ ಆ ಥರ ಕೊಡ್ತೀರಾ? ನಾವು ಕೊಡಿ ರೈಟಿಂಗ್ಲಿ. ನೀವು ಅವ್ರಿಗೆ ಕೊಡೋಕ್ಕಾಗಲ್ಲ ಅಂತ ನಾವು ರೈಟಿಂಗ್ಲಿ ಕೊಡಿ. ಅಲ್ಲಿ ಒಪ್ಕೋತೀರಾ 7 ಗಂಟೆ ಸರ್ಕಾರ ಮಾಡುತ್ತೆ, ನೀವು ಕೊಡ್ಬೇಕು ತಾನೆ, ಅಷ್ಟೇ ಕಾನೂನು. ಹಾಗೆ ಕೊಡ್ದಾಗ ನಾನು 7 ಗಂಟೆಗೆ ನಾನು ಬಾಳೆ, ಕಬ್ಬು, ಅರಿಶಿನ ಹಾಕೊಂಡಿರ್ತೀನಿ ಕೊಡ್ತಾರೆ ಇವರು. ಇವತ್ತು ಹೇಳಿದ್ದಾರೆ, ಏನು ಹೇಳ್ತಾರೆ ಮಾಡ್ಕೊತೀವಿ ನಾವು. ಅದನ್ನ ನೀವು ಕೊಡದೇದಾಗ ನಮಗೆ ಸಿಂಗಲ್ ಫೇಸು ಅದೋ ಇದೋ ಏನೋ ಮಾಡ್ಕೊಂಡು ಅಕ್ರಮ ಶುರು ಮಾಡ್ತಾನೆ ರೈತ. ನೀವು ಅದನ್ನ ಅವ್ನಿಗೆ ಹೇಳ್ಬೇಕು, ಕರೆದು ಹೇಳ್ಬೇಕು, ಹಿಂಗೆಲ್ಲ ಮಾಡಬೇಕು ಅಂತ ಹೇಳಿ. ನೀವು ಏಕಾಏಕಿ ಹೋಗಿ ಕರೆಂಟ್ ಕಟ್ ಮಾಡಿದಾಗ ಲಕ್ಷಾಂತರ ರೂಪಾಯಿ ಪರ್ಸೆಂಟ್ ನಷ್ಟ ಆಗಿರ್ತಾನೆ. ಹೌದು, ಬೆಳೆ ತೊಂದರೆ ಆಗ್ತದೆ. ಬದುಕಬೇಕು, ಅವನು ಬದುಕೋಕ್ಕೋಸ್ಕರ ಹಾಕೊಂಡಿರ್ತಾನೆ. ನೀವು ಕೇಸ್ ಹಾಕ್ತೀವಿ ಅಂದರೆ ಹಾಕಳಿ ಕೇಸ, ನಿಮ್ಮ ಮೇಲೆ ನಂಬಿಕೆ ಕೇಸ. ನೀವು 7 ಗಂಟೆ ಕೊಟ್ಟು ನಾವು ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ. ನಮಗೆ ಕೇಸ್ ಹಾಕೋಕ್ಕಾಗಲ್ವಾ? ನಮಗೆ ಕಂಪ್ಲೇಂಟ್ ಇಲ್ವಾ? ಹಾಗಾಗಿ ಇವರು ಒಂದು ರೀತಿ ಏನೋ ಒಂಥರ ನಮ್ದು ಲೈನ್ ಮೆನ್ಗಳನ್ನ ತಡೆಕಳ, ಅವ್ರು ಒಂಥರ ಏನೋ ಬಾರಿ ನಮ್ಮದೇ ಕರೆಂಟ್ ಅನ್ನೋರಾಗ ಆಡ್ತಾರೆ. ನಾವೇ ಕೊಡ್ತಾ ಇದೀವಿ ಕರೆಂಟ್, ಇವ್ರಿಗೆ ಹಂಗೆ ಪುಕ್ಸಟಿ ಕೊಡ್ತೀವಿ, ಹಂಗೆ ಹಿಂಗೆ. ಇದೆಲ್ಲ ಇವರು ಇದು ಸರಿ ಇಲ್ಲ. ಮತ್ತೆ ಟ್ರಾನ್ಸ್ಮಿಷನ್ ಲಾಸ್ಟ್ ಬೇರೆ ಆಗ್ತಾ ಇದೆ, ಸರಿಯಾಗಿ ಟಿ ಸಿಗಳಿಲ್ಲ, ವೈರ್ಗಳಿಲ್ಲ. ನೀವು ಹೇಳ್ಬೋದು 7 ಗಂಟೆ ಕರೆಂಟ್ ಕೊಡ್ತೀನಿ ಅಂತ. ಇಲ್ಲಿ ಅವ್ನು ತಲುಪೋವರೆಗೆ ಸರ್, ನಿಮಗೆ ತಲುಪೋವರೆಗೆ ಟಿ ಸಿಲ್ ಜಂಪ್ ಹೋಗಿರ್ತದೆ, ಎಲ್ಲೋ ವೈರ್ ಕಟ್ ಆಗಿರ್ತದೆ, ಇನ್ನೆಲ್ಲೋ ಹೋಗಿರ್ತದೆ. ಎಲ್ಲ ನೀವು ತಲುಪೋರು ಅಲ್ಲಿ ಸಿಕ್ಕದ್ರೆ ನಿಮ್ಗೆ 5 ಗಂಟೆನೇ ಕರೆಂಟು, ಇನ್ನು 2-3 ಗಂಟೆ ಹೊರಟೋಗಿರ್ತದೆ. ಹೌದು, ನೀವು ಎಲ್ಲೇ ನೋಡಿ ನೀವು ಕರೆಕ್ಟಾಗಿ 7 ಗಂಟೆ ಸಿಗಲ್ಲ. ಆ ಎಲ್ಲ ಹಳೆ ಕಾಲದ ವೈರ್. ಇನ್ನೊಂದು ಸರ್, ಅದರಲ್ಲಿ ಈ ರಾತ್ರಿ ಹೊತ್ತು ಕೊಡ್ತಾರೆ. ಈ ರಾತ್ರಿ ಹೊತ್ತು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನೋಟಿಸ್ ಮಾಡಿ, ಇತ್ತೀಚೆಗಷ್ಟೇ ಒಬ್ಬ ರೈತರು ಬೆಳಗಿನ ಜಾವ 5 ಗಂಟೆಗೆ ಹೋಗಿರ್ತಾರೆ. ಉತ್ತರ ಕನ್ನಡ ಭಾಗದಲ್ಲಿ ಅನ್ಸುತ್ತೆ. ಮೊಸ್ಲೆ ಜೀವಂತವಾಗಿರೋ ಮೊಸ್ಲೆ ಸಿಕ್ಕತ್ತೆ, ಅದನ್ನು ತಗೊಬಂದು ಬೆಸ್ಕಾಂ ಕಚೇರಿಯ ಮುಂದೆ ನಿಲ್ಲಿಸಿ ಪ್ರೊಟೆಸ್ಟ್ ಮಾಡ್ತಾರೆ. ಅಂದರೆ ಆ ರಾತ್ರಿಯಲ್ಲಿ ಕೊಟ್ಟಾಗ ಇನ್ನು ಗಮನಿಸ್ಬೋದು, ಎಲ್ಲ ರಸ್ತೆಗಳಲ್ಲೂ ಊರಿಂದ ಗದ್ದೆಗಳಿಗೆ ಹೋಗ್ತೀನಿ ಅಂದರೆ ಎಲ್ಲ ರಸ್ತೆಗಳಲ್ಲೂ ಕರೆಕ್ಟಾಗಿರುವಂತಹ ಬೀದಿ ದೀಪಗಳು ಎಲ್ಲ ಕಡೆ ಇರಲ್ಲ. ಮತ್ತಿನ ಏನೋ ಆನೆಗಳು ಆಗಿರ್ಬೋದು, ಕಾಡು ಪ್ರಾಣಿಗಳು, ಮುಳ್ಳಂದಿಗಳು, ಹಂದಿಗಳು. ಮೊನ್ನೆ ನಮ್ಮ ಚಾಮರಾಜನಗರ ಹಂದಿ, ಮಾಮೂಲಿ ಹಂದಿನೇ, ಅವ್ನು ತೊಡನೆ ಕಚ್ಚಿಬಿಟ್ಟಿದೆ, ಕಚ್ಚು ತೆಗೆದ್ಬಿಟ್ಟು ಕಿತ್ತಾಕ್ಬಿಟ್ಟಿದೆ ಫುಲ್. ಇಂಥ ಸಮಯದಲ್ಲಿ ರಾತ್ರಿ ಹೊತ್ತು ಕರೆಂಟ್ ಕೊಟ್ಟಾಗ ರೈತರಿಗೆ ಅನುಕೂಲ ಆಗತ್ತಾ ಸರ್? ನೋಡಿ, 4 ಗೋಡೆ ಮಧ್ಯೆ ಮಾಡೋರಿಗೆ ಬೆಳಗಿನ ಕರೆಂಟು, ಕಾಡಲ್ಲಿ ಕೆಲಸ ಮಾಡೋರಿಗೆ ರಾತ್ರಿ ಕರೆಂಟ್. ನೋಡಿ ಸರ್ಕಾರದ ಇಬ್ಬಂದಿತನ ಹೆಂಗಿದೆ. ಎಲ್ರಿಗೂ ಬೆಳಿಗ್ಗೆನೆ ಕೊಡಿ. ಆಗಲ್ಲ ಅಂದ್ರೆ ಕೊಡೋಕ್ಕಾಗಲ್ಲ ಅಂತ ಕೇಳಿ. ಈಗ ನೀವು ಒಂದು ಮಕ್ಕಳು, ತಂದೆ ತಾಯಿ, ಈಗ ನಿಮಗೆ ಬಸ್ ಚಾರ್ಜ್ ಇಲ್ಲ, ಪುಸ್ತಕನಂತ ದುಡ್ಡಿಲ್ಲ, ಬಟ್ಟೆಗಳ ದುಡ್ಡಿಲ್ಲ ಅಂದರೆ ಹೆಂಗೆ ಸರ್ ಅದು? ನೀವೇನಾದ್ರು ಮಾಡಿ ಹುಡುಗನ ಸ್ಕೂಲ್ ಕಳಿಸ್ಬೇಕು ತಾನೆ, ಅವ್ನು ಊಟ ತಿಂಡಿ ನೋಡ್ಕೋಬೇಕು ತಾನೆ. ಸರ್ಕಾರದ ಜವಾಬ್ದಾರಿ ಇದು. ಕನಿಷ್ಠ ಮೂಲಭೂತ ಸೌಕರ್ಯ ವಿದ್ಯುತ್ ಒಂದು. ನೀ ಎಲ್ಲಿಂದ ಯಾರು ತಗೊಂಬಪ್ಪ, 7 ಗಂಟೆ ಕರೆಂಟ್ ಕೊಡಿ ಬೆಳಗ್ಗೆ. ಆಗಲ್ಲ ಅಂತ ಹೇಳು, ನನ್ನ ಕೈಲಿ ಕೊಡೋಕ್ಕಾಗಲ್ಲ ಅಂತ ಅಲ್ವಾ ಸರ್? ನೀವು ಎಲ್ಲಿಂದ ಯಾರು ತಗೋಬಪ್ಪ, ನಾವು ಬೆಳೆಯಲ್ವಾ? ಬೆಳೆದು ನಾವು ಕೊಡಲ್ವಾ? ಹಾಗಾಗಿ ಬೆಳಿಗ್ಗಿನ ಕರೆಂಟೇ ನಮಗೆ ಕೊಡಬೇಕು, ರಾತ್ರಿ ಕರೆಂಟ್ ಅಲ್ಲ. ರಾತ್ರಿ ಕರೆಂಟ್ ಆಗಲ್ಲ. ಯಾಕಂದರೆ ಇವತ್ತು ನಾವೆಲ್ಲರೂ ಕಾಡು ಪ್ರಾಣಿಗಳಿರ್ಬೋದು, ವಿಷ ಜಂತುಗಳಿರ್ಬೋದು, ಬೆಳಿಗ್ಗೆನಾಗಲೇ ಆಗ್ತವೆ. ಸಾಯಂಕಾಲನಾಗ ಹೆಂಗೆ ಮಾಡೋದು ಭಾಳ ಕಷ್ಟ ಆಯ್ತದೆ. ನಾವು ಆಮೇಲೆ ನೀವು ಇನ್ನೂ ಒಂದು ಹೇಳಿದ್ರಿ, ನಮ್ಗೆ ರಾತ್ರಿ ಹೊತ್ತು ಕರೆಂಟ್ ಕೊಡ್ತೀರಲ್ವಾ, ನೀವು JEಗಳು ನೀವು ಕೂತ್ಕೊಳ್ಳಿ ಆಫೀಸಲ್ಲಿ, ನೀವು ಕೆಲಸ ಮಾಡಿ, ನೀವು ಮಾತನ್ನ ಹೇಳಿದ್ರಿ. ಅಂದರೆ ಅವ್ರ ಎದುರುಗಡೆನೇ ಹೇಳಿದ್ರು. ಹೌದೌದು, ಅವರು ಕೆಲಸ ಮಾಡಲಿ ನೈಟು. ಅದೇ ಸರ್, ಈಗ 4 ಗೋಡೆ ಮಧ್ಯೆ ಇರೋರಿಗೆ ಬೆಳಿಗ್ಗೆನಾಗ, ನಮಗೆ ಕಾಡಲ್ಲಿ ಕೆಲಸ ಮಾಡೋರು, ಹೊಲದಲ್ಲಿ ಕೆಲಸ ಮಾಡೋರು ಸಾಯಂಕಾಲ ಕೊಡ್ತಾರೆ. ಯಾವ ಥರ, ಯಾವ ನೀತಿಗಳಿವು ಸರ್ಕಾರ, ಯಾವ ಥರ ಯೋಚನೆ ಮಾಡಿರೋ ಸರ್ಕಾರಗಳು? ಇವ್ರಿಗೇನು ಅನ್ನಕ್ಕೇನಾರು, ಇವ್ರಿಗೇನು ಅನ್ನ ತಿಂತಾರ, ಏನು ತಿಂತಾರ ನಮಗೆ ಗೊತ್ತಿಲ್ಲಪ್ಪ. ಇವರು ಮನುಷ್ಯರ, ರೈತನ ಮಕ್ಕಳ, ಇವರು ರೈತ ಬೆಳೆದ ಅನ್ನ ತಿಂತಾನೆ. ಇಲ್ಲಿನ ಫ್ಯಾಕ್ಟ್ರಿ ಬರೋ ಅನ್ನ ತಿಂದರೆ ಈ ಮಾತುಗಳು ಬರ್ತವೆ. ನಿಜ, ರೈತನ ಬೆಳೆದ ಅನ್ನ ತಿನ್ನಲ್ಲ ಅವರು, ಈ ಕಾಯ್ದೆಗಳು ಮಾಡೋರು. ಹಾಗಾಗಿ ನಮ್ಗೆ ಬೆಳಗಿನ ಕರೆಂಟ್ ಕೊಡೋದೇ ಸೂಕ್ತ. ಈಗ ಕೊಡದೇ ಇದ್ರೆ ಹೋರಾಟಗಳು ಸ್ಟಾರ್ಟ್ ಆಯ್ತು. ಭಾಷಣಗಳೆಲ್ಲ ಹೇಳ್ತಾರೆ, ನಾವು ರೈತರ ಮಕ್ಕಳು, ನಾವು ನಿಮ್ಮನೆ ಮಕ್ಕಳು, ರೈತರ ಮಕ್ಕಳು, ನಾವು ಕಷ್ಟಗಳು ಗೊತ್ತು ಅಂತಾರೆ. ಅದನ್ನ ಆ್ಯಕ್ಚುಲಾಗಿ ರೈತ ಸಮಸ್ಯೆ ಗೊತ್ತೇ ಇರಲ್ಲ ಅವ್ರಿಗೆ. ಯಾವುದು ಗೊತ್ತು, ಯಾವ ಮಿನಿಸ್ಟ್ರು ಗೊತ್ತಿಲ್ಲ. ಬನ್ನಿ, ಯಾರು ಕೆಲಸ ಮಾಡ್ತಾರೆ ಸರ್ ಹೊಲದಲ್ಲಿ? ಯಾರು ಬರ್ತಾರೆ? ಯಾರು ಹಳ್ಳಿಗಳಲ್ಲಿ ಯಾರು ಹೇಳಿದ್ದಾರೆ? ಇವತ್ತು ಗ್ರಾಮ ಪಂಚಾಯತಿ ಮೆಂಬರ್ ಆದರೂ ಹಳ್ಳಿಲಿರಲ್ಲ, ಅವನು ಪಕ್ಕ ಸಿಟಿಲಿ ಇರ್ತಾರೆ. ಇವ್ರಿಗೆ ಹೆಂಗೆ ರೈತರ ಕಷ್ಟ ಏನು ಗೊತ್ತು ಇವ್ರಿಗೆ? ರೈತನ ಮಗ ಇರ್ಬೋದು, ಒಪ್ಕೋತೀವಿ, ರೈತನ ಎಲ್ಲ ರೈತನ ಮಕ್ಕಳಾಗೆ ಹೋಗಿರೋದು ಎಲ್ಲ ಪೂರ್ತಿ. ಇಡೀ ಇಂಡಿಯಾ, ಭಾರತ ದೇಶನೇ ಕೃಷಿ. ಮಕ್ಕಳಾಗೆ ಆ ಮಕ್ಕಳಾಗಿ ಹೋಗಿರೋ ಇವತ್ತು ಏನೇನು ಹಿಂದಕ್ಕೆ ಮಾಡಿದ್ರು ಅವರೆಲ್ಲ ಮಾಡಿಬಿಟ್ಟಿದ್ರು. ಇವತ್ತು ರೈತ ಕುಬೇರ್ನ ಬಿಡೋಣ, ಅವರೆಲ್ಲ ಹೋಗಿರೋರು, ರೈತರ ಮಕ್ಕಳ ಬೆಳೆದಿರೋರು, ರೈತರಿಗೆ ಮಾಡಿದರೆ ವಾಪಸ್ಸು ಇವತ್ತು ರೈತ ಚೆನ್ನಾಗಿರೋನು. ಹೌದು, ಅವ್ರು ಯಾರು ಎಲ್ಲ ರೈತರ ವಿರುದ್ಧವಾಗೇ ಮಾಡೋರು. ಹೌದು, ಈಗಂತೂ ಕೆಲವು ನಿಯಮಗಳನ್ನ ತಂದಾಗ್ಲೂ ಕೂಡ ಅದು ಆಪ್ಟ ಕೊನೆ ಅಂದ್ರೂ ತಲುಪುತ್ತೆ ಅನ್ನೋದು ಕೂಡ ಹೇಳಕ್ಕೆ. ಯಾರು ಕೇಳ್ಕೊಂಡು ನಿಯಮಗಳು ಮಾಡಿರೋರು? ನಮ್ಮನ್ನು ಕೇಳಿದ್ರ?
ನೋಡಿ ಇದಕ್ಕೆ ನೋಡಿ ನಾನು ನನ್ನ ತಲೆ ಇಟ್ಕೊಂಡಿದ್ದೆ ಪ್ರಶ್ನೆನ. ಈ ರೈತ ಒಂದಷ್ಟು ಯೋಜನೆಗಳನ್ನ ನಿಯಮಗಳನ್ನ ತರಬೇಕಾದ್ರೆ, ಕಾಯ್ದೆಗಳನ್ನ ತರಬೇಕಾದ್ರೆ ಅದರ ನಿಯಮಗಳನ್ನ ಯಾರು ಮಾಡ್ತಾರೆ? ಈಗ ತುಂಬಾ ಓದಿರೋರು ಮಾಡಿರ್ತಾರೆ, ಆದ್ರೆ ಅವ್ರಿಗೆ ಕೃಷಿಯ ಬಗ್ಗೆ ಜ್ಞಾನ ಏನಿಲ್ಲ. ಹಂಗಾಗಿ ಕೃಷಿ ಹಾಳಾಗಿರೋದು. ಕೃಷಿ ಹಾಳಾಗಿರೋದು ಯಾಕಂದ್ರೆ ನಿಯಮಗಳನ್ನ ರೈತನ ಕೇಳ್ಕೊಂಡು ಮಾಡಲ್ಲ. ಎಲ್ಲ ರೈತನ ಕೆಳಗಡೆಯಿಂದ ಆಗ್ಬೇಕು. ಅದು ಏನು ಕಷ್ಟ ಇದೆ ಅದು ತಗೊಂಡು ಬಂದು ಅನಂತರ ಅದು ಆಗ್ಬೇಕು. ಎಲ್ಲೋ ಕೂತ್ಕೊಂಡು ಬರ್ಕೊಂಡು ಮಾಡೋದು ಕಾನೂನುಗಳಲ್ಲ. ನೆಲಮಟ್ಟದಲ್ಲಿ ನಡೆಯುವಂಥ ಕಷ್ಟಗಳನ್ನ ಅರಿತುಕೊಂಡು ಅಲ್ಲಿ ಕಾನೂನುಗಳು, ಈ ಕಾನೂನುಗಳೆಲ್ಲ ರೈತ ವಿರೋಧಿ ಕಾನೂನುಗಳಾಗಿದ್ದಕ್ಕೆ ಇವತ್ತು ನಾವು ಬಡರಾಗಿರೋದು. ನೀವು ಕಾನೂನುಗಳು ಸರಿಯಾಗಿದ್ದಾಗ ನಾವು ಶ್ರೀಮಂತರಾಗಬೇಕಾಗಿತ್ತು. ರೈತನ ಪರವಾಗಿದ್ರೆ ಕಾನೂನುಗಳು, ಶ್ರೀಮಂತರಾಗಬೇಕಾಗಿತ್ತು ರೈತರು. ಯಾಕೆ ಕಷ್ಟ ಅನುಭವಿಸ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊತಾರೆ? ನಿಮ್ಮ ನೀತಿ ನಿಯಮಗಳು ಸರಿ ಇಲ್ಲ. ಇನ್ನು ಬ್ರಿಟಿಷ್ ನೀತಿ ನಿಯಮಗಳಲ್ಲೇ ಮುಂದುವರಿತಿದ್ರಿ ನೀವು. ರೈತನ ಪರ ಕಾನೂನುಗಳು ಇಲ್ಲ. ಎಲ್ಲ IAS ಆಫೀಸರ್ಗಳು ಏನು ಕೊಡ್ತಾರೋ ಆ ಥರ ಆಗ್ತದೆ. ಇನ್ನು ನಿಮ್ಮ ಭಾಗದಲ್ಲಿ ಇನ್ನು ಚಾಮರಾಜನಗರ ಅಂತ ಬಂದಾಗ ಕಡು ಕಾಡು ಆ್ಯಕ್ಚುಲಿ ಅದು. ಆ ಕಾಡಿನಲ್ಲಿ ಅಷ್ಟೊತ್ತಲ್ಲಿ ಕರೆಂಟನ್ನು ಕೊಟ್ಟಾಗ ರೈತರಿಗೆ ಸಮಸ್ಯೆಗಳಾಗಲ್ವಾ? ಸಿಕ್ಕಾಪಟ್ಟೆ ಸಮಸ್ಯೆಗಳು. ಆಮೇಲೆ ಅಲ್ಲಿ ಸರ್ ಯಾರು ವಾಯ್ಸ್ ಮಾಡಲ್ಲ. ಇವತ್ತು ಜನ ನೀವೇನೇ ಎನ್ನಿ ಪ್ರಶ್ನೆ ಮಾಡಾಯ್ತು, ನಮ್ಗೆ ಕೊಟ್ಟಷ್ಟೇ ಎಷ್ಟು ಹಿಂಗೆ ಇಷ್ಟೇ ಅನುಭವಿಸ್ತಾ ಇದ್ದಾರೆ. ಎಲ್ಲೋ ಒಂದೊಂದು ಕಡೆ ನಮ್ಗೆ ಗಮನಕ್ಕೆ ಬಂದು ನಾವು ಹೋರಾಟ ಮಾಡೋದು. ಬೇಕಾದಷ್ಟು ಕಡೆ ನಮ್ಮ ಚಾಮರಾಜನಗರ ಹಳ್ಳಿ ಕಾಡು ಹಂಚಿಗಾಲದಲ್ಲಿ ಇವ್ರು ಕೊಡೋ ಕಿರುಕುಳನ ಸೇವೆ ಮಾಡಲ್ಲ. ಇವರು ಕಿರುಕುಳ ಕೊಡ್ತಾರೆ. ಕಿರುಕುಳ ಕೊಟ್ಟು ಸಾಕಾಗಿದೆ. ಹಾಗಾಗಿ ಇನ್ನೂ 70 ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು. ಮಾದೇಶ್ವರ ಬೆಟ್ಟದ ಆ ಭಾಗಗಳಿಗೆ ಇನ್ನೂ ಕರೆಂಟ್ ಇಲ್ಲ ಅವ್ರಿಗೆ. ಸೋಲಾರ್ ಕೊಟ್ಟು ಸೋಲಾರು ಇಲ್ಲ. ಬೆಂಕಿ ಹಾಕೊಂಡು ಓದಬೇಕು, ಬೆಂಕಿ ಹಾಕೊಂಡು ಆ ಸೌದೆ ಬೆಳಕಲ್ಲೇ ಊಟ ಮಾಡಬೇಕು, ಸೌದೆ ಬೆಳಕಲ್ಲೇ ಮಲಗಬೇಕು. ಇನ್ನೂ ಆ ಒಂದು ಪರಿಸ್ಥಿತಿ ಇದೆ. ರಸ್ತೆಗಳಿಲ್ಲ, ಕರೆಂಟ್ ಇಲ್ಲ, ಸರಿಯಾದ 7 ಗಂಟೆ ಕರೆಂಟ್ ಇಲ್ಲ. ನೈಟ್ ಟೈಮ್ ತೋಟದ ಮನೆಗಳಲ್ಲಿ ಕರೆಂಟ್ ಇಲ್ಲ. ಆ ಭಾಗ ಎಲ್ಲ ಕಾಡಂಚಿನ ಪ್ರದೇಶಗಳು. ಹಂದಿ, ಕರಡಿ, ಆನೆ, ಹುಲಿ, ಸಿಂಹ ಎಲ್ಲ ಬರ್ತವೆ. ಎಲ್ಲ ದಿನ ಪ್ರಾಣಿಗಳನ್ನ ತಿಂತಾ ಎಲ್ಲ ಸಾಕು ಪ್ರಾಣಿಗಳೆಲ್ಲ ತಿಂತಾ ಇದೆ. ಚಿರತೆಗಳೆಲ್ಲ, ಹುಲಿಗಳೆಲ್ಲ, ಆನೆಗಳ. ನಾವು ಕಾಡನ್ನು ನಾವು ಇದು ಮಾಡ್ತಾ ಇಲ್ಲ, ಪ್ರಾಣಿಗಳ ವಿರುದ್ಧ ಅಲ್ಲ. ಆದರೆ ಸರ್ ಹಿಂದೆ ಫಾರೆಸ್ಟ್ ಆಫೀಸ್ ಇರಲಿಲ್ಲ, ವಿದ್ಯುತ್ ಇಲಾಖೆ ಇರಲಿಲ್ಲ. ಹೌದು, ನಾವೆಲ್ಲ ಚೆನ್ನಾಗಿರ್ಲಿಲ್ಲ. ಕಾಡು ಹೆಂಗಿತ್ತು ಆಗ? ಚೆನ್ನಾಗಿತ್ತು, ಕಾಡು ಫೈನ್ ಆಗಿತ್ತು. ಹುಲಿಗಳಿದ್ದು, ದನಗಳು ಬೇಕಾದಷ್ಟು ದನಗಳಿದ್ದು, ಕಾಡು ಸಮೃದ್ಧಿ ಆಗಿತ್ತು. ಎಲ್ಲಿ ನೋಡ್ಬೇಕು ನಾವು? ಎಲ್ಲಿ ಹಾಳಾದ್ದು? ಇಲಾಖೆಗಳು, ಈ ಮಂತ್ರಿಗಳು ಬಂದ ಮೇಲೆ ಹಾಳಾದ್ದು. ಯಾರ ಮನೇಲಿ ತೆಗೆದ ಮರ ಇದಾವೋ? ನಮ್ಮ ಮನೇಲಿದ್ದಾವ, ನಿಮ್ಮಲ್ಲಿದ್ದಾವ? ಹೌದು ಅಲ್ವಾ ಸರ್? ಹೌದು, ನಿಜ. ಯಾರ ಮನೇಲಿ ತೆಗೆದ ಮರ? ನಾವು ಇನ್ನೂ ಗುಡಿಸ್ಲೇ ಇದೀವಪ್ಪ. ಅದು ಕಲ್ಸ್ಕೊಟ್ಟರು ಕಳ್ಳರು, ದುಡ್ಡು ಕೊಟ್ಟು ತಗೊಂಬಂದವ್ರು ಯಾರು? ತೆಗೆದ ಇಲಾಖೆಗಳು ಎಲ್ಲ ನೀವೇ ಹೆಸರಾಗ ಕೊಟ್ಟರು. ಹಂಗಾಗಿ ಕಾಡು ನಾಶ ಆಗಿರ್ಬೋದು. ಇನ್ನೊಂದು ಮಾತು ಹೇಳ್ತಾ ಇದ್ರಿ, ಅದು ಫಾರೆಸ್ಟ್ ಅವರು, ಫಾರೆಸ್ಟ್ ಅಲ್ಲಿಂದಾನೆ ಬಂದವರು ಕುಡಿಲಿ ಹಂದಿ ಹಾಲನ್ನೇ. ಈಗ ನಮ್ಮ ದನಗಳು ಹೋಗ್ಬಾರ್ದು ಅಂತ ಒಳಗಡೆ, ಅಲ್ಲಿ ಕಾಡೆಮ್ಮ ಇದೆ. ದನಗಳ ಮೇಯ್ಸಕ್ಕೆ ಹೋಗ್ಬಾರ್ದು, ಯಾರು ಒಳಗಡೆ ಹೋಗ್ಬಾರ್ದು ಅಂದ್ರೆ ಇವರು ಫಾರೆಸ್ಟ್ನವ್ರು. ನಾವು ಹೇಳೋದು ಇದು ನಿಜ ಅಲ್ವಾ ಸರ್? ಈಗ ಇವ್ರು ಯಾವ ಹಾಲು ಕುಡಿಬೇಕು? ದನಗಳೇ ಒಳಗೆ ಬಿಡಬೇಡ ಅಂದಮೇಲೆ ಹಿಂದೆ ಮೇಯಿಸ್ತೀವಿ. ನೀವು ಬರೋಕ್ಕಿಂತ ಮುಂಚೆ ದನಗಳ ಮೇಯಿಸ್ತಿಲ್ವ ನಾವು? ಎಷ್ಟು ಸಾವಿರಾರು ವರ್ಷಗಳಿಂದ ಈ ಮೇಯಿಸ್ತಿದ್ವಿ. ಈಗೇನು ನೀವು ಬಂದು ಒಂದು 20-30 ವರ್ಷ ಇರ್ಬೋದು, ಒಂದು 70 ವರ್ಷ ಇರ್ಬೋದು. ಅದಕ್ಕೆ ಬ್ರಿಟಿಷ್ ಪೀರಿಯಡೆಲ್ಲ ಮೇಯಿಸ್ತಾ ಇದ್ದು. ಅವು ಯಾವ ತೊಂದರೆಗಳು? ಕಾಡು ಸಮೃದ್ಧವಾಗಿತ್ತು. ಎಲ್ಲಿ ನೀವು ದನಗಳು ಒಳಗೆ ಬಿಡಬೇಡ ಅಂತಿದ್ದಾರೆ, ಅದು ತೊಂದರೆಗಳು. ಈಗೆಲ್ಲ ಕುಡಿತಾರೆ ಹಂದಿ ಹಾಲೆ. ಅದು ನೀವು ಇಲಾಜ್ ಹೈಬ್ರಿಡ್ ಹಸು ಹಾಲು ಅಂದ್ರೆ ಹಂದಿ ಹಾಲೆ. ಅದು ನೀವು ನಾಟಿ ಹಸುನ ಹಾಲು ಸಿಗ್ತಾ ಇಲ್ಲ. ಎಲ್ಲ ನಿಮ್ಮಿಂದ ನಾಟಿ ಹಸುನ ಹಾಲು ಹೊರಟೋಗಿದೆ. ಈಗ ಎಲ್ಲ ಕುಡಿತಿರೋದು ಹಂದಿ ಮಿಜ್ಜಿನೇ. ಅದು ಹಂದಿ ಎಲ್ಲ ಏನೋ ಮಿಕ್ಸ್ ಮಾಡಿ ಅದು ನೋಡಿ. ಎಲ್ಲ ಅಮ್ಮ ಅನ್ನಲ್ಲ, ಅದು ತಲೆ ಅದ್ರಾಗ ತಿರುಗಿಸಲ್ಲ, ಬಾಲ ಅಳ್ಳಾಡ್ಸಲ್ಲ. ವಿಚಿತ್ರವಾದ ಪ್ರಾಣಿ ಹಾಲನ್ನೇ ನೀವು ಕುಡಿತಾರೆ. ಎಸ್. ಈಗ ಸರ್, ಪ್ರತಿ ವರ್ಷವೂ ಗೊತ್ತಿರುತ್ತೆ, ಬೇಸಿಗೆ ಬಂದಾಗ ಅಂದರೆ ಎಷ್ಟು ಕರೆಂಟನ್ನು ಕೊಡಬೇಕು ಅಷ್ಟು ಕರೆಂಟನ್ನು ಕೊಡೋಕ್ಕಾಗಲ್ಲ ಅನ್ನೋದು ಸರ್ಕಾರಕ್ಕೆ ಗೊತ್ತಿರುತ್ತೆ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷವೂ ನಡ್ಕೊಂಡ್ಬಂದಿರುತ್ತೆ. ಈಗ ರೈತನೇ ದೇಶದ ಎಲ್ಲ ಅಂದಮೇಲೆ ಒಂದಷ್ಟು ಕರೆಂಟನ್ನು ಈ ಸಮಯಕ್ಕಾಗಿ ಅಂತಲೇ ಏನಾದರೂ ಉಳಿಸಿ ಕರೆಕ್ಟಾಗಿ ಪ್ರಾಪರಾಗಿ ಕೊಡುವಂಥ ಕೆಲಸಗಳು ಆಗಬಾರ್ದಾ? ಕೊಡ್ಬೋದು, ಕೊಡಬಾರ್ದು ಅಂತ ಏನು ಅವ್ರಿಗೆ ಮಾಡೋ ಇಚ್ಛಾಶಕ್ತಿ ಇದ್ರೆ ಸರ್ಕಾರಕ್ಕೆ 7 ಗಂಟೆ ಕರೆಂಟ್ ಏನು ಈ ಪಕ್ಕ ತಮಿಳ್ನಾಡಲ್ಲಿ 24 ಗಂಟೆ ಕೊಡಲ್ವಾ ಸರ್? ಆಂಧ್ರದಲ್ಲಿ ಕೊಡಲ್ವಾ? ಅದೇನು ಕರ್ನಾಟಕದಲ್ಲಿ ಯಾಕೆ ಕೊಡಬಾರ್ದು? ಯಾಕೆ ಕೊಡೋಕ್ಕಾಗಲ್ಲ ಇವ್ರ ಕೈಲಿ? ಅಲ್ಲೂ ರೈತರು ಪ್ರತಿ ವರ್ಷ ಸಮಸ್ಯೆ ಬರುತ್ತೆ, ಗೊತ್ತಿಲ್ಲ ಒಂದು ಮಧ್ಯೆ. ಆಮೇಲೆ ಮುಂದೆ ಎಷ್ಟು ವರ್ಷ ಆಯ್ತು ನಮ್ಗೆ ಇದೆಲ್ಲ ಬಂದು? ಇಷ್ಟು ವರ್ಷ ಕರೆಂಟ್ ಇವೆಲ್ಲ ಬೇರೆ ಬೇರೆದೆಲ್ಲ ಮಾಡ್ಕೊತೀರಾ ನೀವು. ವಿಧಾನಸೌಧ ಇನ್ನೊಂದು ವಿಕಾಸಸೌಧ ಕಟ್ಟಬೇಕು, ಇಷ್ಟು ಮುಂದಕ್ಕೆ ಇಷ್ಟು ಕುರ್ಚಿಗಳು ಬೇಕು, ಸಂಸತ್ ಬೇಕು, ಪಾರ್ಲಿಮೆಂಟ್ ಬೇಕು, ಎಲ್ಲ ಮಾಡ್ಕೊತೀರಾ ನೀವು. ಮುಂದೆ 5 ವರ್ಷಕ್ಕೆ ಕರೆಂಟ್ ರೈತರಿಗೆ ಏನೆಲ್ಲ ಆಗಬೇಕು ಅಂತ ಯಾಕೆ ಪ್ಲಾನ್ ಮಾಡಬಾರ್ದು ನೀವು? ಇದಕ್ಕೆ ಏನ್ ಮಾಡ್ಬೇಕು? ಅವನಿಗೆ ಏನ್ ಮಾಡ್ಬೇಕು? ಎಷ್ಟು ಗಂಟೆ ಕರೆಂಟ್ ಮಾಡೋದು, ನಾವ್ ಎಷ್ಟು ಗಂಟೆ ಏನೋ ಸೋಲಾರ್ ಮಾಡ್ಬೇಕು, ಇನ್ನು ಏನೋ ಪ್ಲಾನ್ ಇರುತ್ತೆ ನಿಮ್ಗೆ. ಒಂದು ಪ್ಲಾನ್ ಅದು ನನಗೆ ಗೊತ್ತಿಲ್ಲ. ನನಗೆ ಬೇಕಾಗಿರೋದು ಕರೆಂಟನ್ನ ಬೆಳಿಬೇಕು. ನೀವೇನಾದ್ರು ಮಾಡಿ. ಯಾಕೆ ಮಾಡೋಕ್ಕಲ್ಲ? ನಿಮ್ಗೆ ಅಧಿಕಾರಿಗಳಿದ್ದಾರೆ. ಬಂದು ಸ್ಟ್ರೈಕ್ ಮಾಡೋದನ್ನ, ಪ್ರತಿ ವರ್ಷ ಸ್ಟ್ರೈಕ್ ಮಾಡೋದು, ಆಗ ನೀವು ಅಲ್ಲಿಗೆ ಬರೋದು, ಇನ್ನೆಲ್ಲೋ ಇನ್ನೆಲ್ಲೋ ಕೊಡೋದು, ಯಾಕೆ ಮಾಡ್ಬೇಕು ಹಂಗೆ? ಹೌದು, ನಿಮ್ಗೆ ಯಾಕೆ ಇಚ್ಛಾಶಕ್ತಿ ಇಲ್ಲ? ಓಟಾಗಿ ಗೆಲ್ಸಲ್ಲ. ನಿಮ್ಗೆ ಎಲ್ಲ ಭಾಷೆಗಳು ಬಿಗಿತೀರಿ ನೀವು. ಅಂದ್ರೆ ಇವ್ರಿಗೆ ಇಚ್ಛಾಶಕ್ತಿ. ಇವ್ರು ಹೋಗೋದ್ರೆ ದುಡ್ಡು ಮಾಡಕ್ಕೆ. ಯಾರ್ಯಾರು ಏನಾರು ಆಗ್ಲಿ, ಅವ್ರಿಗೇನು ಬೇಕು?
ಹಾಗಾಗಿ ಅದೊಂದು ಮಾಡ್ಬೇಕು ಕೆಲಸನ ಇವರು. ಇನ್ನು 5 ವರ್ಷಕ್ಕೆ ಪ್ಲಾನ್ ಆಗಿ ಏನಾಗಬೇಕು, ಪ್ರತಿ ವರ್ಷ ಯಾಕೆ ಈ ಥರ ಆಗ್ತಾ ಇದೆ. ಇದರಲ್ಲಿ ಸಿಂಗಲ್ ಫೀಸ್ ಕೊಡ್ತಾರೆ, ಅದು ಕೊಡ್ತಾರೆ. ಮಕ್ಕಳು ಓದಕ್ಕಾಗಬೇಕು, ರೈತರು ಬೆಳೆ ನೀರು ಹಾಕಬೇಕು. ಬರೀ ಅದೆಂಥ ಪೀರಿಯಡ್ ಹೇಳ್ತಾರೆ ಈಗ, ಬರೀ ಎಲ್ಲ ಬೇಸಿಗೆಯಲ್ಲಿ ಬಸ್ಟು ಹಂಗ ಹಿಂಗೆ. ನಿಜ ಇವತ್ತು ಈ ವರ್ಷ ಬಂದ ಬೇಸಿಗೆ, ಅದೇ ಪ್ರತಿ ವರ್ಷನೂ ಬರ್ತಾರೆ. ಈ ಸಮಯದಲ್ಲಿ ಕರೆಂಟ್ ಪ್ರಾಬ್ಲಮ್ ಇರಬೇಕು ಕರೆಕ್ಟಾಗಿ ಸರ್ಕಾರ. ಅಂದ್ರೆ ನಿಮ್ಗೆಲ್ಲ ಆಯ್ತು, ನಮಗೆ ಬೇಡಪ್ಪ ಆಯ್ತು, ಅದೇನು ರೈತನಿಗೆ ಒಬ್ಬನಿಗೆ ಬೇಸಿಗೆ, ನಿಮ್ಗಿಲ್ವಾ? ನಿಮ್ಮ ಸಂಬಳ ಕರೆಕ್ಟ್ ತಗೋತೀರಾ ಸರ್? ಎಲ್ರಿಗೂ ಈಗ ಬೇಸಿಗೆ ಅಂದ್ರೆ ರೈತನು ತೊಂದರೆ ಆದರೆ ಎಲ್ರಿಗೂ ತೊಂದರೆ ಆಗಬೇಕು ಅಲ್ವಾ ಸರ್? ಇನ್ನೊಂದು, ಕಾಡಲ್ಲಿ ಆನೆಗಳು ಸಾಯ್ತವೆ. ಇದೊಂದು ಹೇಳ್ತೀನಿ, ಕಾಡಲ್ಲಿ ಆನೆಗಳು ಸಾಯ್ತವೆ. ನನಗೆ ಪ್ರೊಟೆಕ್ಷನ್ ಇಟ್ಕೊಂಡಿರ್ತಾರೆ. ನಿಮಗೆ ಒಬ್ಬರು DCF ಇರ್ತಾರೆ, ACF ಇರ್ತಾರೆ, RFOಗಳು ಇರ್ತಾರೆ, ಗಾರ್ಡ್ಗಳಿರ್ತಾರೆ, ನಿಮಗೆ ಬಂದೂಕ ಕೊಟ್ಟಿರ್ತೀವಿ, ಗನ್ ಕೊಟ್ಟಿರ್ತೀವಿ, ಕಾರ್ಗಳು. ನೀವೇ ತಡೆಯೋಕ್ಕಾಗಲ್ಲ ಆನೆನ ಅಂದ್ರೆ ನಾ ತಡೆಯಕ್ಕತ್ತಾ? ಹಾಗಾಗಿ ಆನೆಗಳು ಈ ಗುಲಿ ಏನಾದ್ರು ಸತ್ತರೆ ಫಸ್ಟು DFO ಮೇಲೆ ಕೇಸ್ ಹಾಕ್ಬೇಕು. ನನ್ನ ಮೇಲೆ ಹಾಕಿ, DFO ಮೇಲೆ ಕೇಸ್ ಹಾಕಿ. ಈ ಥರ ಕರೆಂಟ್ಗಳು ತೊಂದರೆ ಆದರೆ ಆ ಚೀಫ್ ಇಂಜಿನಿಯರು SCಗಳ ಮೇಲೆ ಕೇಸ್ ಹಾಕ್ಬೇಕು. ಯಾಕ್ರಿ ರೈತರು ಕೊಟ್ಟಿಲ್ಲ ಅಂತ? ಎಲ್ಲೂ ಕೊಡ್ತಾ ಇಲ್ಲ. ಆಗ ನಿಮ್ಮ ಉದ್ದೇಶ ಏನು? ಸರ್ಕಾರದ 7 ಗಂಟೆ ಹೇಳಿದರಿ, ಇಲ್ಲ ಸ್ಟ್ರೈಕ್ ಮಾಡ್ತಾರೆ. ಯಾಕಪ್ಪ ಅವರು ನೀವು ಕರೆಂಟ್ ಕೊಟ್ಟಿಲ್ಲ ಅದು 1 ವಾರ ಕೇಳಿದರೆ ನೀವು? ಈಗ ಸರ್ಕಾರ ನ್ಯೂನತೆ ಇದ್ರೆ ಓಕೆ, ಅಧಿಕಾರಿಗಳು ಕೊಡ್ತಾ ಇಲ್ಲ, ನೀವು ಯಾಕೆ ಕೇಳ್ತಾ ಇಲ್ಲ? ಅಂದರೆ ನೀವು ಕೊಟ್ಟಾಗೂ ಆಗ್ಬೇಕು, ಇಲ್ಲಿ ಇದು ಮಾಡೋದು ಅದೇನಂತಾರೆ ಗಾದಿ ಹಂಗೆ. ನಿಮ್ಮ ಇಷ್ಟವನ್ನ ಮಾಡಿರ್ ಕರೆಂಟ್ ಏನೋ ಒಂದು ಮಾಡಿರ್ತಾರೆ. ಯಾಕಂದ್ರೆ ಅಧಿಕಾರಿ ಮೇಲೆ ಆಕ್ಷನ್ ತಗೋಬೇಕು ನೀವು. 7 ಗಂಟೆ ನಾ ಹೇಳಿದ್ಮೇಲೆ ಚಾಮರಾಜನಗರಿಗೆ 7 ಗಂಟೆ ಕರೆಂಟ್ ಯಾಕೆ ಕೊಟ್ಟಿರ್ತಾರೆ? ಸಿಲ್ ಆಗ್ಬೇಕು. ಬೆಸ್ಕಾಮ್ ಒಂದು MD ಅಂತ ಬಂದರೆ, ಸೊ ಕೆಳ ಹಂತ ಅಧಿಕಾರಿ JEಗಳಿರ್ತಾರೆ, AEಗಳಿರ್ತಾರೆ, ಅಲ್ಲಿನ ಲೈನ್ಮ್ಯಾನ್ಗಳಿರ್ತಾರೆ, ಪವರ್ಮ್ಯಾನ್ಗಳು ಎಲ್ಲರೂ ಇರ್ತಾರಲ್ವ. ಸೊ ಈ ಭಾಗಕ್ಕೆ ಕರೆಂಟ್ ಬೇಕು ಅನ್ನೋದನ್ನ ಇಲ್ಲಿಂದ ಅವರ ಒತ್ತಾಯ ಮುಂದಕ್ಕೆ ಹೋಗಬೇಕು. ಸೊ ಮೇಲ್ಗಡೆ ಹೇಳಿ ರೂಲ್ಸನ್ನು ಇವ್ರು ಫಾಲೋ ಮಾಡ್ಕೊಂಡು ಬರ್ತಾರೆ. ಬಟ್ ಇಲ್ಲಿ ಜನರಿಗೆ ಆಗ್ತಿರೋ ಸಮಸ್ಯೆಗಳನ್ನು ಯಾರು ಮುಟ್ಟಿಸ್ತಾರೆ? ಅವ್ರಿಗೆ ಮುಟ್ಟಿಸಲ್ಲ, ಅವರು ಯಾರು ಮಾಡಲ್ಲ. ಆಕ್ಚುಲ್ ಕೆಲಸ ಅದೇ ಹೇಳಿ ಸರ್. ಈಗ 7 ಗಂಟೆ ಸರ್ ನಾವು ಇಲ್ಲಿ ಕೊಡೋಕ್ಕಾಗಲ್ಲ ಅಂತ ಒಬ್ರು ಹೇಳಿರಲ್ಲ ಅವ್ರಿಗೆ. ಈಗ ಕರೆಂಟು ಇಂಥ ಸ್ಟೇಷನಲ್ಲಿ ಪ್ರಾಬ್ಲಮ್ ಇದೆ, ಹಿಂಗೆ ಪ್ರಾಬ್ಲಮ್ ಇದೆ, ನೀವು 7 ಗಂಟೆ ಹೇಳಿದಿರಿ, ಈ ಥರ ತೊಂದರೆಗಳಿದೆ, ಇಲ್ಲಿ ಸ್ಟೇಷನ್ಗಳು ಬೇಕು ಅಂತ ಯಾರು ಹೇಳಿರಲ್ಲ. ಸುಮ್ಮನೆ ಕೂತಿರ್ತಾರೆ ಅವರು. ಆಮೇಲೆ ಎಲ್ಲ ಟ್ರಾನ್ಸ್ಫಾರ್ಮರ್ಗಳು ಸರಿಯಾಗಿ ಕೆಲಸ ಮಾಡಲ್ಲ. ಎಲ್ಲ ಮೇಲೆ ಹಳೆ ಕಾಲದ ವೈರ್ಗಳು, ಕಿಟ್ಗಳಿಲ್ಲ. ಆಮೇಲೆ 1 TCಯಿಂದ 2 ಕಡೆ ಕೊಡಬೇಕು, ಮತ್ತು ಆಯಿಲ್ ಹಾಕಲ್ಲ ಅಲ್ಲಿಗೆ. ಬೇಜವಾಬ್ದಾರಿ ಇದರಿಂದ ಹಾಳಾಗ್ತವೆ. ಒಂದು TC ಸುಟ್ಟೋದ್ರೆ ಭಾಳ, ಒಬ್ಬ ಲೈನ್ ಜಾಸ್ತಿ ಒಂದು ಪಂಪ್ ಸೆಟ್ ತಗೊಂಡ್ರೆ ನಿಮ್ಮಿಂದ ಅಂತ ಹೇಳ್ತಾರೆ. ಅದೇ TCಗೆ ಆಯಿಲ್ ಹಾಕದೆ ಹೋಗಲ್ಲ. ಆಮೇಲೆ ದಪ್ಪ ಪೀಸ್ ಹಾಕ್ತಾರೆ, ಶಾರ್ಟ್ ಸರ್ಕ್ಯೂಟ್, ಆಮೇಲೆ ಲೂಸ್ ಫ್ಯಾನ್ ಇರುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಇದೆಲ್ಲನೂ ಅವರು ಯೋಚನೆ ಮಾಡಲ್ಲ. ಅದ್ರಲ್ಲಿ ನ್ಯೂನತೆ 99% ಅವ್ರದ್ದೇ, ರೈತರದಲ್ಲ. ಏನು ಒಂದು ಹಬ್ಬ ಜಾಸ್ತಿ ಹಾಕೊಂಡ್ರೆ ಏನು TC ಸುಡಲ್ಲ ಅದು. ಇವರಿಂದ ಸುಡೋದಕ್ಕೆ ಅದಕ್ಕೆ ಯಾರೂ ಜವಾಬ್ದಾರಲ್ಲ. ಆಮೇಲೆ ಎತ್ತಗಾದ್ರೆ ಒಬ್ಬರು ಹೆಡ್ ಕ್ವಾರ್ಟರ್ಸ್ಲಿ ಇರಲ್ಲ. ಅದು ಇವ್ರು ಯಾರನ್ನೂ ಕ್ವಶನ್ ಮಾಡೋಂಗಿಲ್ಲ. ರೈತ ಮಾತ್ರ ಕಾನೂನು ವಿರೋಧ ಮಾಡೋ, ಇವರೆಲ್ಲ ಕಾನೂನು ಪಾಲಿಸೋರು. ಹೆಡ್ ಕ್ವಾರ್ಟರ್ಸ್ಲಿ ಒಬ್ಬರು ಇರಲ್ಲ, ಎಲ್ಲ ಅಲ್ಲಿರ್ತಾರೆ. ನೈಟ್ ಕರೆಂಟ್ ಹೋದ್ರೆ ಯಾರು ಹಾಕ್ತಿರೋ, ಯಾರು ಫೀಸ್ ಹಾಕಿರೋ, ನಾವೇ ಹಾಕಬೇಕು. ಅದಕ್ಕೆ ಕೂತ್ಕೊಳ್ಳಿ ನೀವು ರಾತ್ರಿ ಹೊತ್ತು ಕೂತ್ಕೊಂಡ್ರೆ ಗೊತ್ತಾಯ್ತಾಗ ಅವ್ರಿಗೆ ಎಷ್ಟು ಜನ ನೀವು ಕೆಲಸ ಮಾಡಿದ್ರೆ ರಾತ್ರಿ ಹೊತ್ತು. ಒಬ್ರು ಮಾಡಲ್ಲ, ಎಲ್ಲ ಬೀಗ ಹಾಕೊಂಡಿದ್ದಾರೆ. ಅವರು ಆಫೀಸ್ನಲ್ಲಿ ಕೂತ್ ಕೆಲಸ ಮಾಡೋಕ್ಕಾಗಲ್ಲ, ರೈತ ಕೆಲಸ ಮಾಡಬೇಕು. ನಾವು ಹತ್ತಾರು ಭಯಗಳ ನಡುವೆ ಕಾಡು ಪ್ರಾಣಿ ಎಷ್ಟು ಸಮಸ್ಯೆಗಳಿವೆ. ಹೌದು ಸರ್, ಒಟ್ಟಾರೆಯಾಗಿ ಈ ರೈತರ ಸಮಸ್ಯೆಗಳನ್ನ ಮಾತಾಡೋದು, ಸಾಕಷ್ಟು ಸಮಸ್ಯೆಗಳಿದೆ, ಅದು ಪರಿಹಾರಗಳನ್ನ ಕಂಡುಕೊಳ್ತಿಲ್ಲ ಸರ್. ನಾವು ಇವತ್ತು ಪರಿಹಾರ ಆಗಬೇಕು ಅಂದ್ರೆ ಎಲ್ಲರೂ ಕ್ವಶನ್ ಮಾಡಬೇಕು ಸರ್. ನಾವು ಮೊದಲಿಗೆ ಓಟ್ ಆಗೋದೊಂದು. ಈಗ ನಾವು ಹೊಲಕ್ಕೆ ಆಳುಗಳು ಕರೆದ್ಬಿಟ್ಟು ಅವ್ನಿಗೆ ಹೂನಾರ ಹಾಕಿದ್ರೆ ಅವ್ನು ಕೆಲಸ ಮಾಡಿನ, ಜೊತೆಗೆ ಅವ್ನು ಏನು ಕೆಲಸ ಮಾಡಬೇಕು ಅಂತ ನಾನು ಹೇಳ್ಬೇಕು. ನಾವು ಅವ್ನ ಮುಂದೆ ಕೈಕಟ್ಟು ನಿಂತ್ಕೊಂಡ್ರೆ ಅವನು ಹಂಗೆ. ಇವತ್ತು ನಾವು ರಾಜಕಾರಣಿಗಳ ಮುಂದೆ ಗೆಲ್ಸ್ಬಿಟ್ಟು ಹೂನಾರ್ಗಳು ಹಾಕ್ಬಿಟ್ಟು ಕೈ ಕಟ್ಕೊಂಡು ನಿಂತ್ಕೊತಾ ಇದ್ದೀವಿ. ಅವರು ನಮ್ಮ ಜೊತೆ ಹಿಡ್ಕೊತಾ ಇದ್ದಾರೆ. ಅಧಿಕಾರಿಗಳ ಮುಂದೆನೂ ಅಷ್ಟೇ, ರಾಜಕಾರಣ. ನಾವು ನಮ್ಮ ಹಕ್ಕನ್ನ ಓಟ್ ಹಾಕೋದು ಒಂದ್ಸತಿ ಹಾಕಿದ್ಮೇಲೆ ಪ್ರತಿ ಸಾರಿ ಅವ್ರನ್ನ ಕ್ವಶನ್ ಮಾಡಬೇಕು, ತಗೋಬೇಕು ಕೈಗೆ. ಆಗಿದ್ದಾಗ ಮಾತ್ರ ಈ ಸಮಾಜ ಸರಿಯಾಯ್ತಾ ಹೊರತು ಬೊಕ್ಕೊಂಡು ಅದೇನೋ ಸುಮ್ಮನೆ ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ಅವ್ರು ಮಾಡೋದು ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲರ ಆಯುಧ ಪ್ರಶ್ನೆ ಕ್ವಶನ್ ಮಾಡಬೇಕು, ಧ್ವನಿ ಎತ್ತಬೇಕು. ನನಗೆ ಅನ್ಯಾಯ ಆಯ್ತು ಅಂದ್ರೆ ನಾನು ಯಾರು ಕೆಲಸ ಮಾಡೋಕೆ ನೀವು ಕಳಿಸಿದ್ದೀನಿ ಪಾಂಡ್ಲ ಅಂದ್ರೆ ನಾವು ಕ್ವಶನ್ ಮಾಡಬೇಕು. ಇಮಿಡಿಯೇಟ್ಲಿ ನಾವು ಗೌರವ ಕೊಡೋಣ ಅವ್ರಿಗೆ. ಗೌರವ ಕೊಡಬೇಡಿ ಅಂತ ನಾವು ಎಲ್ಲರಿಗೂ ಗೌರವ ಕೊಡಬೇಕು. ಗೌರವ ಕೊಟ್ಟೆ ಮಾತಾಡೋಣ. ನಾನು ನೀವು ಅಂತ ನಾವು ಮಾತಾಡೋದು, ನೀನು ಅಂತ ನಾವು ಅನ್ನಲ್ಲ. ಹಾಗಾಗಿ ನಾವೆಲ್ಲರೂ ಕೇಳಿದಾಗ ಅವರೆಲ್ಲ ಬರ್ತಾರೆ. ನಾವು ಎಷ್ಟು ಜನ ಇದ್ದೀವಿ, ಅವ್ರು ಎಷ್ಟು ಜನ ಇದ್ದಾರೆ, ಕ್ವಶನ್ ಮಾಡಲೇಬೇಕು. ಇಲ್ಲ ನಮ್ಮ ಬುಡ ಹೋಯ್ತದೆ, ಆಗ ನಿಲ್ಲಲ್ಲ. ಎಲ್ಲರೂ ನಾವು ಕ್ವಶನ್ ಮಾಡೋದು ಕಲೀಲೇಬೇಕು. ಗೌರವಯುತವಾಗಿ ಕೇಳೋಣ. ನಾವೇನಿಲ್ಲ, ನಮ್ಗೆ ಏನೇನೋ ಕೊಡು ಅಂತ ಕೇಳೋಣ. ನಮಗೆ ಏನಿದೆ ಕಾನೂನಲ್ಲಿ ನಮ್ಗೆ ಏನು ಕೊಡಬೇಕು ಅದನ್ನೇ ಕೊಡಬೇಕು. ಅದು ಯಾರು ನಮ್ಮ ದುಡ್ಲೇ ಜಾಸ್ತಿ. ನಾವೇ ಇರೋರು ರೈತರೆ. ನಾವು ಟ್ಯಾಕ್ಸ್ ಹೇಳ್ತಾರೆ, ಟ್ಯಾಕ್ಸ್ ಕಟ್ತೀರಿ ನೀವು, ಅಷ್ಟು ಇಷ್ಟ ನೀವು ಟ್ಯಾಕ್ಸ್ ಕಟ್ತೀರಿ. ಇಲ್ಲೊಂದು ಹೇಳ್ಬಿಡ್ತೀವಿ, ಟ್ಯಾಕ್ಸ್ ಕಟ್ತಾರೆ. ನೀವು ಅದೇ ಹೇಳಿದೆ, ನಾನು 1 kg ಅಕ್ಕಿಗೆ 250 ಆಗೋದು, ನೀವು 50 ರೂಪಾಯಿ ಕೊಡ್ತಾ ಇದ್ದೀರಿ. ಕಬ್ಬು ಕೊಡ್ತೀವಿ. ಕಬ್ಬು ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಕಬ್ಬು ಇರೋದು ಸರ್, ಸಕ್ಕರೆ ತಿನ್ನೋದು 10% ಸಕ್ಕರೆ ತಿನ್ನೋದು. ಇನ್ನು 90% ಯಾರು ಸಕ್ಕರೆ ತಿನ್ನಲ್ಲ. ಈ 90% ಸಕ್ಕರೆ ಕೋಕೋ-ಕೋಲಾ, ಪೆಪ್ಸಿ, ಡ್ರಗ್ಸು, ಚಾಕ್ಲೇಟ್ ಕಂಪ್ನಿಗಳಿಗೆ ಹೋಗ್ತದೆ. ಅವ್ರಿಗೂ 35 ರೂಪಾಯಿ ಸಕ್ಕರೆ, ನಿಮಗೂ 35 ರೂಪಾಯಿ ಸಕ್ಕರೆ.
ನೋಡಿ ಹೆಂಗೆ ಲಾಬಿ ಮಾಡ್ತಾರೆ. ಒಂದು ಉದಾಹರಣೆ ಹೇಳಿದ್ವಿ ಲಾಬಿ. ಹ್ಮ್. ಕೋಕೋ ಕೋಲದವ್ರಿಗೆ ಯಾಕೆ 35 ರೂಪಾಯಿ ಕೊಡಬೇಕು ನೀವು? ಪೆಪ್ಸಿಗೆ, ಚಾಕ್ಲೇಟ್ ಕಂಪ್ನಿಗೆ, ಡ್ರಗ್ಸ್ ಕಂಪ್ನಿಗೆಲ್ಲ ಯಾಕೆ ಕೊಡಬೇಕು? ಹೌದು. 10% ಫ್ರೀಯಾಗಿ ಕೊಡ್ಯಪ್ಪ ಸಕ್ಕರೆನ. ಹ್ಮ್. ಈ ಥರ ಲಾಬಿ ಮಾಡ್ತಾರೆ ಇವ್ರು. ದುಬಾರಿ ಮಟ್ಟದ ಉತ್ಪನ್ನಗಳಿಗೂ ಅಷ್ಟೇ, ಬಡವರಿಗೂ ಅಷ್ಟೇ ಅನ್ನೋ ನೀವು ರಾಗಿ ತಗೊಳ್ಳಿ. ರಾಗಿ ನಮ್ಮ ಹತ್ರ ತಗೋತಾರೆ 30 ರೂಪಾಯಿ. ರಾಗಿ ಮಾಲ್ಟ್ ಮಾಡೋದು 350 ರೂಪಾಯಿ. ಹ್ಮ್. ಹಪ್ಪಳ ಮಾಡಿದ್ರೆ 350 ರೂಪಾಯಿ. ಹ್ಮ್. ಜೊತೆಗೆ ರೈತರು ನಾವು ಅದನ್ನೇ ಕಲಿಬೇಕು. ನಮ್ಮ ಮಾರ್ಕೆಟ್ ನಾವು ಕೈಲಿ ಹಿಡಿಬೇಕು. ಎಸ್ ಸರ್, ನಮ್ಮ ಮುಂದಿನ ಪ್ರಶ್ನೆ ಅದೇ ಇತ್ತು. ಈಗ ರೈತರಿಗೆ ನಿಮ್ಮ ಕಡೆಯಿಂದ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅಂದರೆ, ಈಗ ಅವ್ನು ಬೆಳೀತಿರುವಂತಹ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗೋ ಥರ ಆಗಿರ್ಬೋದು, ಒಟ್ಟಾರೆ ಸಮಸ್ಯೆಗಳಿಗೆ ಏನು ಹೇಳ್ತೀರಾ ಅಂತ ಸರ್. ಈ 70 ವರ್ಷದಲ್ಲಿ ಇನ್ನು ಮುಂದೆ ಬರೋ ಸರ್ಕಾರನ ಹಿಂದೆ ಬರೋ ಸರ್ಕಾರ ನಮಗೆ ವೈಜ್ಞಾನಿಕವಾದ ಬೆಲೆ ಕೊಡಲ್ಲ. ಯಾಕಂದ್ರೆ ಗ್ರಾಹಕನಿಗೂ ಮೋಸ ಆಗ್ತಾ ಇದೆ, ರೈತನಿಗೂ ಮೋಸ ಆಗ್ತಾ ಇದೆ. ಹೌದು. ನಮ್ಮ ಹತ್ರ ಬಾಳೆಹಣ್ಣು 10 ರೂಪಾಯಿ ತಗೊಂಡು ನಿಮ್ಗೆ 50 ರೂಪಾಯಿ ಮಾರ್ತಾರೆ. ರಾಗಿ 25 ರೂಪಾಯಿ ತಗೊಂಡು ರಾಗಿ ಮಾಲ್ಟ್ ಮಾಡಿ ನಿಮ್ಗೆ 350 ರೂಪಾಯಿ ಮಾರ್ತಾರೆ. ಹಾಗಾಗಿ ರೈತ ಇವತ್ತು ತನ್ನ ಬೆಳೆದ ಪದಾರ್ಥಗಳನ್ನು ಒಬ್ಬೊಬ್ಬ ಮಾಡೋಕ್ಕಾಗಲ್ಲ. ನಾವು ಗುಂಪಲ್ಲಿ ಸೇರ್ಕೊಂಡು ಮಾರ್ಕೆಟ್ನ ನಾವು ಕೈ ಹಿಡಿಬೇಕು. ಮಾರ್ಕೆಟ್ನ ನಾವು ಹಿಡಿದೇ ಹೋದರೆ ಒಂದು ಕಡೆ ನಾವು ಉತ್ಪಾದಕರು, ಒಂದು ಕಡೆ ಗ್ರಾಹಕರು, ನಾವು ಹೌದು ಎರಡೂ. ಹಾಗಾಗಿ ಗ್ರಾಹಕರಿಗೂ ಮೋಸ ಆಗ್ತದೆ, ರೈತನಿಗೂ ಮೋಸ ಆಗುತ್ತೆ. ಯಾರೋ ಒಬ್ಬ ದಳ್ಳಾಳಿಗಳು ತಿಂತಾ ಇದ್ದಾರೆ. ಇದನ್ನು ಮಾಡ್ಬೇಕಾದ್ರೆ ರೈತ ಇವತ್ತು ತಾನು ಮಾರ್ಕೆಟನ್ನು ಕೈ ಹಿಡಿಬೇಕು. ಮಾರ್ಕೆಟ್ನ ತನ್ನ ಕೈ ವಶ ಮಾಡ್ಕೋಬೇಕು. ಅದು ಒಬ್ಬೊಬ್ಬನ ಕೈಲಾಗಲ್ಲ, ಇಡೀ ಗುಂಪಲ್ಲಿ ನಾವು ಮಾಡ್ಕೊಂಡು ಇವತ್ತು ಸರ್ಕಾರ ಅದು ಇದು ನಾವು ಕೇಳೋಕೆ, ಅದೇನೋ ನೆಕ್ಸ್ಟ್ ಕ್ವಶನ್ ಅದು ಅಲ್ಲಿ ಕೇಳೋಣ. ಅಲ್ಲಿ ರೈತರಿಗೆ ಹೇಳೋ ಮಾತು ಇದು. ಸ್ವಲ್ಪ ಮಾಡ್ಕೊಂಡು ನಮ್ಮದೇ ಆದ ಒಂದು ಗುಂಪುಗಳನ್ನ ಕಟ್ಕೊಂಡು ನಾವು ಅಲ್ಲಲ್ಲಿ ಮಾರ್ಕೆಟ್ನ ನಾವು ಕೈ ತಗೊಂಡ್ರೆ ನಾವು ಇವತ್ತು ಉದ್ಧಾರ ಆಗ್ತೀವಿ. ಮುಂದೆ ಇಲ್ಲ ಅಂದರೆ ನಮ್ಮ ಜಮೀನುಗಳು ಉಳಿಯೋದು ಭಾಳ ಕಷ್ಟ ಆಗುತ್ತೆ. ಮಾರ್ಕೆಟ್ ಎಲ್ಲವನ್ನೂ ಫೇಲ್ ಮಾಡ್ತಾರೆ. ಎಷ್ಟೇ ನೀವು ಕಷ್ಟಪಟ್ಟು ಬೆಳೆದ್ರು ಅಲ್ಲಿ ಮಾರ್ಕೆಟ್ ಫೇಲ್ ಮಾಡ್ತಾರೆ, ಇಳಿಸ್ತಾರೆ. ಹಾಗಾಗಿ ಮಾರ್ಕೆಟು ನಾವು ತಗೋಬೇಕು. ಮಾರ್ಕೆಟ್ ಸ್ಕಿಲ್ನ ನಾವು ಕಲ್ತ್ಕೋಬೇಕು. ಒಬ್ಬೊಬ್ಬರು ಮಾಡೋಕ್ಕಲ್ಲ, ಪ್ರತಿ ಸಾರಿ ಒಬ್ಬ ಮಾಡೋಕ್ಕಾಗಲ್ಲ. ಅಲ್ಲಿ ಹೊಲ ಬೆಳೆದು ಉತ್ತು ಮಾಡಿ ತಗೊಂಬಂದ ಮಾರ್ಕೆಟ್ ನಿಂತ್ಕೊಳ್ಳೋಲ್ಲ. ನಮ್ಮದೇ ಆದ ಗುಂಪನ್ನ ಮಾಡ್ಕೊಂಡು, ನಮ್ಮದೇ ಆದ ಮಕ್ಕಳನ್ನ ಓದಿರೋ ಮಕ್ಕಳನ್ನ ಇಟ್ಕೊಂಡು ನಾವೇ ಮಾರ್ಕೆಟ್ನ ಕಲಿತು ಇವತ್ತು ನೇರ ಗ್ರಾಹಕರಿಗೆ ವಿಷಮುಕ್ತ ಆಹಾರವನ್ನು ಕೊಡೋದಾದರೆ, ಭೂಮಿನೂ ವಿಷಮುಕ್ತ ಆಗಬೇಕು, ಗ್ರಾಹಕರು ವಿಷಮುಕ್ತ ಆಹಾರ ಕೊಟ್ಟರೆ ಇವತ್ತು ಇಡೀ ಪರಿಸರ ಚೇಂಜ್ ಆಗುತ್ತೆ, ಎಲ್ಲವೂ ಚೇಂಜ್ ಆಗುತ್ತೆ, ನಾವು ಚೇಂಜ್ ಆಗ್ತೀವಿ. ನಾವು ಭೂಮಿನ ಇವತ್ತು ಹಾಳಾಗ್ತಾ ಇದೆ, ಭೂಮಿನ ಉಳಿಸ್ಬೇಕು, ನಾವುಗಳು ಉಳ್ಕೋಬೇಕು, ಪ್ರಕೃತಿ ಉಳ್ಕೋಬೇಕು. ರೈತ ಅಂದರೆ ಬರೀ ಒಬ್ಬನೇ ಅಲ್ಲ, ಒಬ್ಬ ವಿಷಮುಕ್ತ ಮಾಡಿದ್ರೆ ಇಡೀ ಪರಿಸರ ವಿಷಮುಕ್ತ ಆಗ್ತದೆ. ಎಲ್ಲ ಮಳೆ ಬೆಳೆ ಚೆನ್ನಾಗುತ್ತೆ, ಎಲ್ಲವೂ ಆರೋಗ್ಯ ಆಗುತ್ತೆ. ಆ ವಿಷಮುಕ್ತ ಈ ರಾಜಕಾರಣಿಗಳು, ಅಧಿಕಾರಿಗಳು ತಿಂದರೆ, ಆ ಒಳ್ಳೆಯ ಆಹಾರ ಸಾತ್ವಿಕ ಆಹಾರ ತಿಂದಾಗ ಅವ್ರ ಮನಸ್ಸು ಚೇಂಜ್ ಆಯ್ತದೆ. ಇವತ್ತು ತಿನ್ನೋದೆಲ್ಲ ಕೆಮಿಕಲ್, ಆ ಕೆಮಿಕಲ್ ಬುದ್ಧಿ ಉಪಯೋಗಿಸ್ತಾ ಇದ್ದಾರೆ. ಹಾಗಾಗಿ ನಾವು ಒಳ್ಳೆ ಆಹಾರ ಉಪಯೋಗಿಸ್ತಾ ಇದ್ದಾರೆ, ನಾವು ಒಳ್ಳೆ ಆಹಾರ ತಿಂತಾ ಇಲ್ಲ ಅವರು. ಹಾಗಾಗಿ ಸಾತ್ವಿಕ ಆಹಾರ ತಿಂದರೆ ಆ ಮನಸ್ಸು ಚೇಂಜ್ ಆಯ್ತು. ಆ ಮನಸ್ಸು ಚೇಂಜ್ ಆಗಲಿ, ನಾವು ಒಳ್ಳೆ ಅವ್ರಿಗೆ ಕೆಟ್ಟದ್ದು ಮಾಡೋರು ನಾವು ಒಳ್ಳೆ ಆಹಾರ ಕೊಡೋಣ ಅವ್ರಿಗೆ. ಹಾಗಾಗಿ ರೈತರಿಗೆ ನಾನು ಹೇಳೋದು ಅಂದರೆ, ನೀವು ಬೆಳೆದಂಥ ಒಂದು 10%ನ ನಾವು ವ್ಯಾಲ್ಯೂವೇಟೆಡ್ ಮಾಡಿ, ಅದಕ್ಕಾಗಿ ಬೇಕಾದಷ್ಟು ಟೆಕ್ನಾಲಜಿಗಳಿದೆ, ಅದನ್ನು ತಗೊಂಡು ನಾವು ಮಾರ್ಕೆಟ್ನ ನಮ್ಮ ಕೈ ತಗೊಂಡು ನಾವು ಗ್ರಾಹಕರಿಗೆ ನಮ್ಮದೇ ಆದ ಒಂದು ಒಳ್ಳೆ, ಈಗಾಗಲೇ ನಮ್ಮದು ಅಂತ ಒಂದು ನಾವು FAO ಮಾಡಿ ಅದ್ರ ಮುಖಾಂತರ ಈಗ ನಾವು ಮಾಡ್ತಾ ಇದ್ದೀವಿ. ಈಗ ನಾನು ವ್ಯಾಲ್ಯೂವೇಟೆಡ್ ಮಾಡ್ತೀವಿ, ಸುಮ್ಮನೆ ಇಲ್ಲಿ ಕೂತ್ಕೊಂಡು ಮಾತಾಡಲ್ಲ. ಆ ತಾಕತ್ತು ನನಗೆ ಹಾಲು ಮಾರಾಟ ಮಾಡಲ್ಲ ಡೈರಿಗೆ. ನಾನು ಬೆಲ್ಲದ ಪೇಡ ಮಾಡ್ತೀನಿ, ಬೆಲ್ಲದ ಕುಂದ ಮಾಡ್ತೀನಿ, ಮಾಡ್ತೀವಿ. ಮತ್ತು ರಾಗಿ ಹಪ್ಪಳ, ರಾಗಿ ಲಡ್ಡುಗಳು, ಈ ಥರ ಬೇಕಾದಷ್ಟು ಪ್ರಾಡಕ್ಟ್ಗಳನ್ನ ಮಾರಿ ನಾವು ವ್ಯಾಲ್ಯೂಯೇಟೆಡ್ನ ಮಾಡಿ ನಾವು ಬೆಳೆದಂಥದ್ದನ್ನ ಮಾರಾಟ ನೇರ ನಾವೇ ಸಂತೆಗಳು ಮಾಡಿದ್ದೀವಿ ಚಾಮರಾಜನಗರ, ಮೈಸೂರಲ್ಲಿ. ಅಲ್ಲಿ ನೇರ ನಾವೇ ನಿಂತ್ಕೊಂಡು ಮಾರಾಟ ಮಾಡ್ತೀವಿ. ಹಾಗಾಗಿ ರೈತರು ಆ ಒಂದು ಕೆಲಸನ ಮಾಡಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಎಸ್ ಸರ್, ಸಾಕಷ್ಟು ಮಾತಾಡಿದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಈ ಥರ ಸಮಸ್ಯೆಗಳನ್ನ ರೈತರಿಗೆ ಯಾವ ರೀತಿ ವಿಷಯಗಳನ್ನ ಮುಟ್ಟಿಸ್ಬೇಕಾಗತ್ತೆ, ಅಧಿಕಾರಿಗಳು ಹೇಗೆ ಮುಟ್ಟಿಸ್ಬೇಕಾಗತ್ತೆ, ಸಾಕಷ್ಟು ವಿಚಾರಗಳ ಜೊತೆ ಮಾತಾಡ್ತಾ ಹೋಗೋಣ. ಒಟ್ಟಿನಲ್ಲಿ ವೀಕ್ಷಕರೇ, ರೈತರ ಸಮಸ್ಯೆ ಅನ್ನೋದು ಇದೆಯಲ್ಲ, ಅದು ಪುಸ್ತಕಗಳಲ್ಲಿ ಬರೆದಿಡೋದಕ್ಕಿಂತ ಒಂದು ಸಮಸ್ಯೆ ಇದೆ, ಇದಕ್ಕಿಂತ ಪರಿಹಾರ ಆಗಬೇಕು ಅನ್ನೋಂಥದ್ದು ಕೇವಲ ಪುಸ್ತಕಗಳ ಮೇಲೆ ಬರೆದಿಡೋಕ್ಕಲ್ಲ, ಅಥವಾ ಅಧಿಕಾರಿಗಳಿಗೆ ಒಂದು ಸುತ್ತಲೇ ಅಲ್ಲ. ಪರಿಹಾರ ಅನ್ನುವಂಥದ್ದು ಅತಿ ಕೆಳ ಹಂತದ ರೈತನಿಗೂ, ಅಂದರೆ ಗಡಿ ಮೂಲೆಯಲ್ಲಿರುವಂಥ ರೈತನಿಗೂ ತಲುಪಿದಾಗ ಆತ ಇನ್ನಷ್ಟು ಕೃಷಿಯಲ್ಲಿ ತನ್ನ ಕೆಲಸವನ್ನು ಮಾಡ್ತಾನೆ. ಯಾಕಂತ ಹೇಳಿದ್ರೆ ಸರ್, ಇವತ್ತಿಗೆ ರೈತರಾಗ್ತಾ ಇಲ್ಲ, ಎಲ್ಲರೂ ಸಿಟಿ ಕಡೆ ಬರ್ತಾ ಇದ್ದಾರೆ. ಇರುವಂತಹ ಅಲ್ಪ ಸ್ವಲ್ಪ ರೈತರು ಅಷ್ಟೇ ಕೃಷಿಯನ್ನು ಮಾಡ್ತಿರುವಂಥದ್ದು. ಇನ್ನು ಕೃಷಿ ಭೂಮಿ ಇದೆಯಲ್ವಾ, ಅದು ಕೃಷಿ ಭೂಮಿಯಾಗೇ ಉಳ್ಕೊಂಡಿಲ್ಲ, ಅದು ಕಮರ್ಷಿಯಲ್ ಭೂಮಿ ಆಗ್ತಾ ಇದೆ. ವ್ಯಾಪಾರ ಮಳಿಗೆಗಳು ಆಗ್ತಿದೆ, ಬಿಲ್ಡಿಂಗ್ಗಳಾಗ್ತಾ ಇದೆ. ಸೊ ಹಿಂಗಿದ್ದಾಗ ಒಂದಷ್ಟು ರೈತರಿದ್ದಾರೆ. ಸೊ ಅವರಲ್ಲೂ ಏನಂತಾರೆ, ಇಲ್ಲ ನಾವು ಕೃಷಿ ಮಾಡಬೇಕು, ಈ ಭೂಮಿಗೋಸ್ಕರ ನಾವು ಇದೀವಿ ಅನ್ನುವಂಥ ಒಂದಷ್ಟು ಮನೋಭಾವ ಇರುತ್ತೆ. ಸೊ ಅದು ಉಳ್ಕೋಬೇಕು ಅಂತ ಹೇಳಿದ್ರೆ ಅಂದ್ರೆ ಸರ್ಕಾರಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಅವ್ರಿಗೆ ಪ್ರಿಫರೆನ್ಸನ್ನು ಕೊಡಬೇಕಾಗತ್ತೆ, ಪ್ರಾಮುಖ್ಯತೆಯನ್ನು ಕೊಡಬೇಕಾಗತ್ತೆ. ಆ ಪ್ರಾಮುಖ್ಯತೆ ಕೇವಲ ಭಾಷಣಗಳಲ್ಲಾಗಬಾರ್ದು, ಕಾರ್ಯರೂಪಕ್ಕೆ ಬರಬೇಕಾಗತ್ತೆ. ಸರ್, ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಕೂತು ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಮಾತನಾಡಿದಿರಿ, ಧನ್ಯವಾದಗಳು ಸರ್. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೊಬ್ಬ ಅತಿಥಿಯೊಟ್ಟಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಎಲ್ಲರೂ ನೋಡ್ತಾ ಇರಿ ವಿದ್ಯುತ್ ವಾಣಿ.
ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೊಬ್ಬ ಅತಿಥಿಯನ್ನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಎಲ್ಲರಿಗೂ ನೋಡ್ತಾ ಇರಿ ಅಶೋಕ್. ಥ್ಯಾಂಕ್ ಯು.